ರಾಜ್ಯ ಸರ್ಕಾರ ಕೂಡ ಹೈ ಅಲರ್ಟ್ನಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಹೀಗಾಗಿ ಬೃಹತ್ ಕೈಗಾರಿಕೆ ಘಟಕಗಳು ಜೊತೆಗೆ ಜಲಾಶಯಗಳಿಗೆ ಸಂಪೂರ್ಣವಾಗಿ ಭದ್ರತೆ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂ ಬಿ ಪಾಟೀಲ್ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನಾನು ನೀರಾವರಿ ಸಚಿವನಾಗಿ ಈ ಹಿಂದೆ ಕೆಲಸ ಮಾಡಿದ್ದೀನಿ. ರಾಜ್ಯದ 17 ಅಣೆಕಟ್ಟುಗಳ ಭದ್ರತೆಗೆ ಆದೇಶವನ್ನು ಸರ್ಕಾರ ಕೊಟ್ಟಿದೆ. ಮುಖ್ಯ ಇಂಜಿನಿಯರ್, ವ್ಯವಸ್ಥಾಪಕ ನಿರ್ದೇಶಕರಿಗೂ ಕೂಡ ಈ ಸೂಚನೆ ಹೋಗಿದೆ. ಜಲಸಂಪನ್ಮೂಲ ಇಲಾಖೆಯಿಂದ ಭದ್ರತೆಗೆ ಕೊಟ್ಟಿರುವಂತಹ ಆದೇಶಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉಗ್ರರ ದಾಳಿಯಾಗೋದು ಬಹಳಷ್ಟು ಬಾರಿ ಸ್ಥಾವರ ಮತ್ತು ಜಲಾಶಯಗಳ ಕೇಂದ್ರೀಕೃತವಾಗಿರುತ್ತೆ. ಹೀಗಾಗಿ ಅಲ್ಲಿ ಸೆಕ್ಯೂರಿಟಿ ಹೈ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ನೋಡಿ, ಕೈಗಾರಿಕಾ ಘಟಕಗಳಂದರೆ ವಿಶೇಷವಾಗಿ ಈ ವಿದ್ಯುತ್ ಸ್ಥಾವರಗಳೇನಿರ್ತವೆ ಅವಕ್ಕೆ ಅಟ್ಯಾಕ್ ಮಾಡುವಂಥದ್ದು, ಈ ರೀತಿ ಬೃಹತ್ ಇದು ಯಾವಾಗಲೂ ಕೂಡ ಯಾವಾಗ ಈ ಟೆರರಿಸ್ಟು ಅಟ್ಯಾಕ್ಸ್ ಇರ್ತವೆ. ಯಾಕಂದ್ರೆ ನಾನು ಹಿಂದೆ ನೀರಾವರಿ ಸಚಿವನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಈ ಡ್ಯಾಮ್ಗಳಿಗೆ ಸೆಕ್ಯೂರಿಟಿ ಕೊಡುವಂಥದ್ದು ಮತ್ತು ಬೃಹತ್ ಕೈಗಾರಿಕೆಗಳು, ಪವರ್ ಸ್ಟೇಷನ್ಸು, ವಿದ್ಯುತ್ ಸ್ಥಾವರಗಳಿಗೆ ನಾವು ಭದ್ರತೆಯನ್ನು ಕೊಡುವಂಥದ್ದು ಭಾಳ ಮಹತ್ವ ಪಡ್ಕೊಂಡಿಲ್ಲ. ಯಾಕಂದರೆ ಉಗ್ರರ ದಾಳಿ ಏನಾಗ್ತವೆ ಅವು ವಿಶೇಷವಾಗಿ ಈ ಡ್ಯಾಮ್ನಲ್ಲಿ ಒಂದು ಸಹ ಮಾಡುವಂಥದ್ದು, ವಿದ್ಯುತ್ ಸ್ಥಾವರಗಳ ಮೇಲೆ ಮಾಡುವಂಥದ್ದು. ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪುರುಷೋತ್ತಮ್. ಎಂ ಬಿ ಪಾಟೀಲ್ ಸರ್ಕಾರದ ಪ್ರತಿನಿಧಿಯ ರೂಪದಲ್ಲಿ ಹೇಳಿದ್ರು ಭದ್ರತೆ ಯಾವ ರೀತಿ ಹೆಚ್ಚಳ ಆಗಿದೆ ಅಂತ. ಉಳಿದಂತೆ ಕಾನೂನು ಸುವ್ಯವಸ್ಥೆ ಮತ್ತು ಉಳಿದ ಕಟ್ಟಡಗಳಿಗೆ ಹೇಗೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಜಿಲ್ಲೆಯಲ್ಲಿ? ಪ್ರಮುಖವಾಗಿ ಏನಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಮಮತಾ ಬರೋದಂತಂದರೆ ನಮ್ಮ ಆಲಮಟ್ಟಿ ಏನು ಡ್ಯಾಮ್ ಬರ್ತದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟಿನ ಇದು ಪ್ರಮುಖವಾದದ್ದು. ಯಾಕಂತಂದರೆ ಏನು ಅಂದರೆ ಪ್ರಮುಖ ಏನೋ ಉಗ್ರ ದಾಳಿ ಆಗಲಿ ಈ ರೀತಿ ಆದಾಗ ಪ್ರಮುಖ ಅಣೆಕಟ್ಟುಗಳನ್ನ ಪ್ರಮುಖ ಟಾರ್ಗೆಟ್ ಕೂಡ ಆಗಿರ್ತವೆ. ಈ ಹಿನ್ನೆಲೆಯಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ ಅಂತೇಳಿ. ಇನ್ನು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಕೂಡ ಕೊಟ್ಟು ಏನು ಅಂತಂದರೆ ಇಲ್ಲಿ ಪೊಲೀಸ್ ಸಿಬ್ಬಂದಿನ ನಿಯೋಜನೆ ಮಾಡಲಾಗಿದೆ. ಒಟ್ಟು 86 ಸಿಬ್ಬಂದಿನ ನಿಯೋಜನೆ ಮಾಡಲಾಗಿದ್ದು ಇಲ್ಲಿ ಒಳಗಡೆ ಹೋಗಬೇಕು ಅಂತಂದರೆ ಅವರಿಗೆ ಸಂಪೂರ್ಣವಂತ ತಪಾಸಣೆ ಮಾಡಿನೇ ಒಳಗಡೆ ಬಿಡ್ತಾರೆ. ಇನ್ನು ಪ್ರಮುಖವಾಗಿ ಇಲ್ಲಿ ಅಧಿಕಾರಿಗಳಿರಲಿ ಅಥವಾ ಬೇರೆ ಸಿಬ್ಬಂದಿ ಇರಲಿ, ಅಧಿಕಾರಿ ವರ್ಗ ಇದ್ದರೂ ಕೂಡ ಅವ್ರನ್ನ ಸೂಕ್ತವಾದಂಥ ತಪಾಸಣೆ ಮಾಡಿದ ನಂತರ ಮತ್ತು ಏನೋ ಒಂದು ರಿಜಿಸ್ಟರ್ ಬುಕ್ ಮಾಡಿದರೆ ಅಲ್ಲಿ ಅವರು ಗಾಡಿ ವಾಹನ ಇದ್ದರೆ ವಾಹನ ನಂಬರ್ ಸೇರಿದಂತೆ ಅವ್ರದ್ದು ID ಕಾರ್ಡ್ ನಂಬರ್ ಸೇರಿದಂತೆ ಎಲ್ಲವನ್ನೂ ಕೂಡ ಏನು ಅಂದರೆ ಆ ಒಂದು ಪುಸ್ತಕದಲ್ಲಿ ಬರೆದುಕೊಂಡು ತದನಂತರ ಅವ್ರನ್ನ ತಪಾಸಣೆ ಮಾಡಿದ ನಂತರ ಈ ರೀತಿ ಒಂದು ಒಳಗಡೆ ಬಿಡಲಿಕ್ಕೆ ಅಲೌ ಮಾಡ್ತಾರೆ. ಅಲ್ಲಿವರೆಗೂ ಏನಂತಾರೆ ಇದೇ ರೀತಿ ದ್ವಾರ ಬಾಗಿಲಿದೆ, ಇಲ್ಲೊಂದಿದೆ ಮತ್ತು ಇದರ ಹಿಂದ್ಗಡೆ ಕೂಡ ಒಂದು ದ್ವಾರ ಬಾಗಿಲಿದೆ, ಅಲ್ಲಿನೂ ಕೂಡ ಇದೇ ರೀತಿ ಒಂದು ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು 86 ಜನ ಸಿಬ್ಬಂದಿಗಳಿಗೆ ಒಂದು ನಿಯೋಜನೆ ಮಾಡಲಾಗಿದ್ದು 24 ಗಂಟೆಯೊಳಗೆ ಒಂದು ಹದ್ದಿನ ಕಂಡು ಇಡಲಿಕ್ಕೆ ಈಗ ಮುಂದಾಗಿದೆ ಅಂತ ಹೇಳ್ಬೋದು. ಈ ನಿಟ್ಟಲ್ಲಿ ಭದ್ರತೆಯನ್ನು ಯೋಜನೆ ಮಾಡಿದರೆ ಇದೇ ರೀತಿಯನ್ನು 3 ಚೆಕ್ ಪೋಸ್ಟ್ಗಳು ಬರ್ತವೆ ಈ ಆಲಮಟ್ಟಿ ಡ್ಯಾಮ್ಗಳಲ್ಲಿ. ಆ 3 ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಏನು ಅಂತಂದ್ರೆ ಅಲ್ಲಿನೂ ಕೂಡ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಯಾರಾದರೂ ಹೊರಗಿನಿಂದ ಬಂದರೆ ಮೊದಲು ಅಲ್ಲಿ ಒಂದು ತಪಾಸಣೆ ಮಾಡಿಕೊಂಡು ಬಂದು ತದನಂತರ ಒಳಗಡೆ ಬರ್ತಾರೆ. ಅಲ್ಲಿಂದ ಬಂದ ನಂತರ ಏನು ಪ್ರಮುಖವಾಗಿ ಅಣೆಕಟ್ಟಿನ ಒಳಗಡೆ ಹೋಗಬೇಕಾಗತ್ತೆ, ಅಲ್ಲಿ ಈ ಒಂದೇನು ಭದ್ರತೆನ ನಿಯೋಜನೆ ಮಾಡಲಾಗಿದೆ. ಏನು ಚೆಕ್ ಪೋಸ್ಟ್ಗಳಿದ್ದಾವೆ, ಚೆಕ್ ಪೋಸ್ಟ್ಗಳಿಂದ ಪಾರಾಗಿ ಏನಾದರೂ ಒಳಗಡೆ ಬಂದರೂ ಕೂಡ ಇಲ್ಲಿ ಒಂದೇನು ಭದ್ರತೆ ಇದೆ, ಇಲ್ಲಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರು ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಒಂದು ಸೂಕ್ತ ಒಂದು ಭದ್ರತೆ ಮತ್ತು CCTV ಕಣ್ಗಾವಲು ಕೂಡ ಇಲ್ಲಿ ಒಂದು ನಿಯೋಜನೆ ಮಾಡಲಾಗಿದೆ. ಮಮತಾ, ಧನ್ಯವಾದ ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.